ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಆರಾಮಿದ್ದೀರಾ? ಇವತ್ತು ನಾನು ನಿಮಗೆ ಬದನೆಕಾಯಿ ಭರ್ತಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನಂದರೆ 2 ಬದನೆಕಾಯಿ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಇದು ನೆನೆಸಿಟ್ಟ ಕಡಲೆಕಾಳು, ಸ್ವಲ್ಪ ಎಣ್ಣೆ, ಸ್ವಲ್ಪ ಕೊತ್ತಂಬರಿ. ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಇದು ಬದನೆಕಾಯಿ ಇರುತ್ತಲ್ಲ, ಇದು ತುಂಬೆಲ್ಲ ಇದೆಲ್ಲ ತೆಗೆದು ನೀವು ಸುಟ್ಕೋಬೇಕು. ನೋಡಿ, ಈ ಥರ ಎಲ್ಲ ನೀವು ಸುಟ್ಕೋಬೇಕು ಚೆನ್ನಾಗಿ. ಈ ಥರ ಹಿಂಗೆ ಹೊಳಿಸಿ ಎಲ್ಲನೂ ಸುಟ್ಕೋಬೇಕು. ನೋಡಿ, ಈ ಥರ ಆಗೋವರೆಗೂ ಎಲ್ಲನೂ ಬದನೆಕಾಯಿ 2 ಬದನೆಕಾಯಿನ ಸುಟ್ಕೊಂಡಿದ್ದೀನಿ. ನೋಡಿ, ನಾನು ಎಲ್ಲ ಸುಟ್ಕೊಂಡು ಈ ಥರ ಎಲ್ಲ ಮೇಲ್ಗಡೆದು ಎಲ್ಲ ಸಿಪ್ಪೆಯನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಮೆತ್ತಗಾಗಬೇಕು. ಈ ಥರ ಮೆತ್ತಗಾಗೋ ಹಾಗೆ ನೀವು ಚೆನ್ನಾಗಿ ಬದನೆಕಾಯಿನ ಸುಟ್ಕೋಬೇಕು. ನೋಡಿ, ಇದೆಲ್ಲ ಅದು ಸುಟ್ಟಿರುತ್ತಲ್ಲ ಬದನೆಕಾಯಿ, ಅದಕ್ಕೆ ಇವನ್ನೆಲ್ಲ ಹಾಕ್ಕೋಬೇಕು. ನೋಡಿ, ನಾನು ಎಲ್ಲ ಇದಕ್ಕೆ ಹಾಕ್ಕೊಂಡೆ, ಮತ್ತು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ. ನೋಡಿ, ಇದಕ್ಕೆ ನಾನು ಎಲ್ಲ ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಎಲ್ಲ ನೀವು ಚೆನ್ನಾಗಿ ಇದನ್ನು ಈ ಥರ ಕಲಿಸ್ಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ, ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ನೋಡಿ, ಬದನೆಕಾಯಿ ಭರ್ತಾ ರೆಡಿಯಾಗಿದೆ. ನಾನು ಮಾಡೋ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.